ಜೈಲಿನಿಂದ ಹೊರಬರುತ್ತಿದ್ದಂತೆ ಪವಿತ್ರ ಗೌಡ ಟೆಂಪಲ್ ರನ್ ಮನೆ ದೇವರ ಸನ್ನಿಧಿಯಲ್ಲಿ ಪುಣ್ಯ ಸ್ನಾನ ಗೆಳೆಯ ದರ್ಶನ್ ಹೆಸರಲ್ಲಿ ಅರ್ಚನೆ ಬೇಲ್ ಸಿಕ್ಕಿದ್ರೂ ಶೂರಿಟಿಗಾಗಿ ಪರದಾಡ್ತಾ ಇರೋ ಜಿ ಗ್ಯಾಂಗ್ಗೆ ಸುದ್ದಿಗಳನ್ನು ನೋಡೋಣ. ಪವಿತ್ರ ರಿಲೀಸ್ ನ್ಯೂಸ್ ಟಾಪ್ 9ನಲ್ಲಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A1 ಆರೋಪಿಯಾಗಿ ಜೈಲು ಸೇರಿದ್ದ ನಟ ದರ್ಶನ್ ಆಪ್ತ ಗೆಳತಿ ಪವಿತ್ರ ಗೌಡ ನಿನ್ನೆ ಪರಪ್ಪನ ಅಗ್ರಹಾರ ಜೈಲಿನಿಂದ ಬಿಡುಗಡೆಯಾಗಿದ್ದಾನೆ. 6 ತಿಂಗಳ ಹಿಂದೆ ಜೈಲು ಸೇರಿದ ದರ್ಶನ್ ಗೆಳತಿ ಪವಿತ್ರ ಗೌಡ ಮತ್ತು ಇತರರಿಗೆ ಕಳೆದ ಶುಕ್ರವಾರ ಹೈಕೋರ್ಟ್ನ ನ್ಯಾಯಮೂರ್ತಿ ಎಸ್ ವಿಶ್ವಜಿತ್ ಶೆಟ್ಟಿ ಅವರಿದ್ದ ಏಕಸದಸ್ಯ ಪೀಠ ಜಾಮೀನು ಮಂಜೂರು ಮಾಡಿತ್ತು. ಜಾಮೀನು ಪ್ರಕ್ರಿಯೆಗಳು ಎಲ್ಲ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ನಿನ್ನೆ ಬೆಳಿಗ್ಗೆ ಜೈಲಿನಿಂದ ಬಿಡುಗಡೆಯಾಗಿದ್ದಾರೆ. ಯಾಕೆ ಲೇಟ್ ಆಯಿತು ಅಂತ ಹೇಳಿದ್ರೆ ಕೋರ್ಟಿಂದ ಕಾಪಿ ಏನಂತಂದರೆ ಬರೋದು ಸ್ವಲ್ಪ ಟ್ರಾಫಿಕಲ್ಲಿ ಲೇಟ್ ಆಗಿದ್ದರಿಂದ ಪವಿತ್ರ ಗೌಡ ಅವರು ರಿಲೀಸ್ ಆಗಿದ್ದಾರೆ. ಮತ್ತು ಇನ್ನು ಎಲ್ಲದಕ್ಕಿಂತ ಹೆಚ್ಚಾಗಿ ಏನಂತಂದರೆ ಜಡ್ಜ್ಮೆಂಟ್ ಬಂದು ಇದು ರಿಪೋರ್ಟಬಲ್ ಜಡ್ಜ್ಮೆಂಟು. ಸೊ ಆ ಒಂದು ಕಾರಣಕ್ಕೆ ನಮಗೆ ಜಡ್ಜ್ಮೆಂಟ್ ಕಾಪಿ ಕೊಡೋದು ಕೂಡ ಸ್ವಲ್ಪ ಡಿಲೇ ಆಯಿತು. ಅದರಿಂದ ಏನಂತ ಅಂದರೆ ಲೇಟಾಗಿ ರಿಲೀಸ್ ಆಗಿದ್ದಾರೆ ಸರ್. ಜೈಲಿನಿಂದ ಬಿಡುಗಡೆಯಾದ ಕೂಡಲೇ ಪವಿತ್ರ ಗೌಡ ತನ್ನ ತವರು ಆನೇಕಲ್ ತಾಲೂಕಿನ ತಲಘಟ್ಟಪುರದ ವಜ್ರ ಮುನೇಶ್ವರ ದೇಗುಲಕ್ಕೆ ರೇಂಜ್ ರೋವರ್ ಕಾರಿನಲ್ಲಿ ತನ್ನ ತಾಯಿ ಜೊತೆ ತೆರಳಿದ್ರು. ದೇವರಿಗೆ ಪ್ರದಕ್ಷಿಣೆ ಹಾಕಿ ಪೂಜೆ ಸಲ್ಲಿಸಿದ್ರು. ದೇಗುಲದಲ್ಲಿ ತೀರ್ಥ ಸ್ನಾನ ಮಾಡಿ ಹಣೆಗೆ ವಿಭೂತಿ ಹಚ್ಚಿ ಶ್ವೇತ ವಸ್ತ್ರ ಧರಿಸಿ ಪೂಜೆ ಸಲ್ಲಿಸಿದ್ದಾರೆ. ಇದೇ ವೇಳೆ ಸಂಬಂಧಿಕರು ಕುಂಬಳಕಾಯಿ ಒಡೆದು ದೃಷ್ಟಿ ತೆಗೆದಿದ್ದಾರೆ. ತಲಘಟ್ಟಪುರದ ವಜ್ರಮುನೇಶ್ವರ ದೇವಸ್ಥಾನಕ್ಕೆ ತಾಯಿ ಜೊತೆ ನಟಿ ಭೇಟಿ ನೀಡಿದ್ದ ವೇಳೆ ದರ್ಶನ್ ಹೆಸರಿನಲ್ಲಿ ಪವಿತ್ರ ತಾಯಿ ಅರ್ಚನೆ ಮಾಡಿಸಿದ್ದಾರೆ. ಪೂಜೆ ಸಲ್ಲಿಸೋ ವೇಳೆ ಕುಟುಂಬಸ್ಥರ ಹೆಸರಿನ ಜೊತೆ ದರ್ಶನ್ ಹೆಸರನ್ನ ಕೂಡ ತಾಯಿ ಭಾಗ್ಯ ಹೇಳಿ ಅರ್ಚನೆಯನ್ನ ಮಾಡಿಸಿದ್ದಾರೆ. ಪವಿತ್ರ ಕೇವಲ ತನ್ನ ಒಳಿತಿಗಾಗಿ ಮಾತ್ರ ಪೂಜೆ ಮಾಡಲಿಲ್ಲ, ಬದಲಾಗಿ ದರ್ಶನ್ ಹೆಸರಲ್ಲೂ ಅರ್ಚನೆಯನ್ನ ಮಾಡಿಸಿದ್ದಾಳೆ. ಪೂಜೆ ವೇಳೆ ಪವಿತ್ರ ತಾಯಿ ಭಾಗ್ಯಮ್ಮ ದರ್ಶನ್ ಹೆಸರು ಹೇಳ ಅಂತ ಮಗಳನ್ನ ಕೇಳಿದ್ರು. ಆಗ ಪವಿತ್ರ ಆಗಲೆಂದು ದರ್ಶನ್ ಹೆಸರಲ್ಲಿ ಅರ್ಚನೆ ಮಾಡಿಸಿದ್ದು. ಇನ್ನು ದೇವಾಲಯದಲ್ಲಿ ಪೂಜೆ ಸಲ್ಲಿಸೋ ವೇಳೆ ಪವಿತ್ರ ಕಣ್ಣೀರಿಟ್ಟಿದ್ದಾಳೆ. ಕೊಲೆ ಕೇಸ್ನಲ್ಲಿ ಭಾಗಿಯಾಗಿದ್ರು ಪವಿತ್ರ ನಗುಮೊಗದಿಂದಲೇ ಜೈಲಿನಿಂದ ರಿಲೀಸ್ ಆಗಿದ್ದಾಳೆ. ನಗುನಗುತ್ತಲೇ ಪರಪ್ಪನ ಅಗ್ರಹಾರ ಜೈಲಿಂದ ಹೊರಬಂದ ಪವಿತ್ರ ಗೌಡ ಮಾಧ್ಯಮ ಸಿಬ್ಬಂದಿ ನೋಡಿ ಮತ್ತು ಕ್ಯಾಮೆರಾ ನೋಡಿ ಪಕ್ಕಕ್ಕೆ ಹೋದ್ರು. ಹೀಗೆ ಹೋದ ಬಳಿಕ ಪರಪ್ಪನ ಅಗ್ರಹಾರ ಜೈಲಿನ ಗೇಟ್ ದಾಟಿ ಹೊರಗೆ ಹೋಗಲು ಬೇಕಾದ ಎಲ್ಲ ಪ್ರಕ್ರಿಯೆಗಳನ್ನ ಮುಗಿಸಿದ್ರು. ಪವಿತ್ರ ಜೊತೆಯಲ್ಲಿ ದರ್ಶನ್ ಅವರ ಗೆಳೆಯ ಪ್ರದೋಷ್ ಕೂಡ ಪರಪ್ಪನ ಅಗ್ರಹಾರ ಜೈಲಿನಿಂದ ರಿಲೀಸ್ ಆಗಿದ್ದಾರೆ. ಜೈಲಿನಿಂದ ಬಿಡುಗಡೆಯಾಗಿರುವ ಪವಿತ್ರ ತಾಯಿ ಮನೆ ಸೇರಿದ್ದಾಳೆ. ಬೆಂಗಳೂರಿನ ತಲಘಟ್ಟಪುರ ಬಳಿ ಇರುವ ತನ್ನ ತಾಯಿ ಅಪಾರ್ಟ್ಮೆಂಟ್ನ ಫ್ಲಾಟ್ನಲ್ಲಿ ಪವಿತ್ರ ವಿಶ್ರಾಂತಿ ಪಡೆದಿದ್ದಾಳೆ. ಇಂದು RR ನಗರದಲ್ಲಿರುವ ಮನೆಗೆ ಪವಿತ್ರ ತೆರಳುವ ಸಾಧ್ಯತೆ ಇದೆ. ದರ್ಶನ್ ಗೆಳತಿ ಪವಿತ್ರ ಜೈಲಿನಿಂದ ರಿಲೀಸ್ ಆಗ್ತಿದ್ದಂತೆ ಮಾಜಿ ಪತಿ ಸಂಜಯ್ ಸಿಂಗ್ ಪ್ರತ್ಯಕ್ಷವಾಗಿದ್ದಾರೆ. TV9 ಜೊತೆ ಮಾತನಾಡಿದ ಅವರು, ಪವಿತ್ರ ಗೌಡಗೆ ಜಾಮೀನು ಸಿಕ್ಕಿದ್ದಕ್ಕೆ ಸಂತೋಷ ಆಗ್ತದೆ. ಹೇಗಾದ್ರೂ ಅವರು ಹೊರಗೆ ಬರಲಿ ಅಂತ ನಾನು ಪ್ರತಿದಿನ ದೇವರಲ್ಲಿ ಬೇಡಿಕೊಳ್ತಿದ್ದೆ. ಪವಿತ್ರ ಗೌಡ ಈ ಕೇಸ್ನಲ್ಲಿ ಶಾಶ್ವತವಾಗಿ ಹೊರಗೆ ಬರಲಿ ಅಂತ ಹರಕೆ ಹೊತ್ತುಕೊಂಡಿದ್ದೇನೆ ಅಂತ ಹೇಳಿದ್ದಾರೆ. ಒಂದೆಡೆ ಪವಿತ್ರ ಗೌಡ ಜೈಲಿನಿಂದ ಹೊರಬಂದ್ರೆ ಮತ್ತೊಂದೆಡೆ ಇದೇ ಪ್ರಕರಣದ A6 ಜಗದೀಶ್, A7 ಅನುಕುಮಾರ್ ಶ್ಯೂರಿಟಿ ಸಿಗದೆ ಒದ್ದಾಡ್ತಿದ್ದಾರೆ. ಹೈಕೋರ್ಟ್ ಏನೋ ಜಾಮೀನು ನೀಡಿ ಆದೇಶಿಸಿದೆ, ಆದ್ರೆ ಇಬ್ಬರ ಪರವಾಗಿ ಶ್ಯೂರಿಟಿ ಸಲ್ಲಿಸುವುದಕ್ಕೆ ಯಾರೊಬ್ಬರೂ ಬರ್ತಿಲ್ಲ. ದರ್ಶನ್ ನಂಬಿ ಬಂದು ಜೈಲು ಸೇರಿರುವ A6 ಜಗದೀಶ್, A7 ಅನುಕುಮಾರ್ ಮುಂದೆ ಏನ್ ಮಾಡೋದು ಅಂತ ಒದ್ದಾಡ್ತಿದ್ದಾರೆ. ಯಾರು ನಮ್ ಕಡೆ ಯಾರು ಇಲ್ಲ, ಹೊಲ ಇಲ್ಲ, ಏನು ಇಲ್ಲ ನಮ್ಗೆ. ಹಂಗಾಗಿ ಪಾಣಿ ಬೇಕು, ಸುರಿಟಿ ಬೇಕು ಅಂತಾರೆ. ಯಾರು ಸಿಗ್ತಿಲ್ಲ ಸರ್, ಅವತ್ತಿಂದ ಹುಡುಕ್ತಾ ಇದೀವಿ ನಾವು. ಕೊಲೆ ಆರೋಪಿ ದರ್ಶನ್ಗೆ ಜಾಮೀನು ಸಿಕ್ಕರೂ ಟೆನ್ಷನ್ ಮಾತ್ರ ಕಡಿಮೆ ಆಗಿಲ್ಲ. ಹೈಕೋರ್ಟ್ ಆದೇಶ ಪ್ರಶ್ನಿಸಿ ದರ್ಶನ್ ಸೇರಿದಂತೆ ಪ್ರಮುಖ ಆರೋಪಿಗಳ ವಿರುದ್ಧ ಸುಪ್ರೀಂ ಕೋರ್ಟ್ ಮೊರೆ ಹೋಗುವುದಕ್ಕೆ ಪೊಲೀಸರು ಸಜ್ಜಾಗಿದ್ದಾರೆ. ಗೃಹ ಇಲಾಖೆ ಅನುಮತಿಗಾಗಿ ಪತ್ರವನ್ನ ಬರೆದಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನು ಈಗ ಜಾಮೀನು ದೊರೆತಿದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ನಲ್ಲಿ ಅಪೀಲ್ ಮಾಡಲಿಕ್ಕೆ ಪ್ರಯತ್ನಗಳನ್ನು ಮಾಡಲಾಗ್ತದೆ. ಅದ್ರ ಬಗ್ಗೆ ನಾವು ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸ್ತಾ ಇದ್ದೇವೆ.